ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ನಿಂತ ನೆಲವೇ ಕುಸಿದು ಹೋಗ್ತಿದೆ. ಎಕರೆಗಟ್ಟಲೆ ಬೆಳೆಗಳು ಕೊಚ್ಚಿ ಹೋಗ್ತಿದೆ. ಊರುಗಳಲ್ಲಿ ರಸ್ತೆಗಳೇ ಮಾಯವಾಗ್ತಿವೆ. ಇಷ್ಟಕ್ಕೆಲ್ಲ ಕಾರಣವೇ ರಾಜ್ಯದಲ್ಲಿ ಸುರಿತಿರೋ ಧಾರಾಕಾರ ಮಳೆ. ಗಿಡ ಮರಗಳು ಬುಡಮೇಲಾಗಿವೆ. ಗುಡ್ಡದ ಮಣ್ಣು ಕುಸಿದು ರಸ್ತೆಗೆ ಬಿದ್ದಿದೆ. ಸೊಂಟದೆತ್ತರಕ್ಕೆ ನೀರು ನಿಂತಿದೆ. ಅವೈಜ್ಞಾನಿಕ ಕಾಮಗಾರಿ, ರಸ್ತೆಗೆ ಕುಸಿದ ಗುಡ್ಡ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯಬ್ಬರ ಮುಂದುವರೆದಿದ್ದು ರಾಷ್ಟ್ರೀಯ ಹೆದ್ದಾರಿ 75ರ ಹಲವೆಡೆ ಗುಡ್ಡ ಕುಸಿದಿದೆ. ಮಂಗಳೂರು ಬೆಂಗಳೂರು ಸಂಪರ್ಕ ಕಲ್ಪಿಸೋ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅವೈಜ್ಞಾನಿಕ ಕಾಮಗಾರಿಯಿಂದ ಗುಡ್ಡ ಕುಸಿತಿದೆ. ಮತ್ತಷ್ಟು ಗಿಡ ಮರಗಳ ಬೇರು ಕಾಣ್ತಿದ್ದು ಬೀಳುವ ಸ್ಥಿತಿಯಲ್ಲಿವೆ. ರಾಷ್ಟ್ರೀಯ ಹೆದ್ದಾರಿ 75ರ ಈ ಒಂದು ಕೆಲವು ಕಡೆ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ರಸ್ತೆಗೆ ಗುಡ್ಡ ಕುಸಿಯುವಂತಹ ಭೀತಿ ಎದುರಾಗಿರುವಂಥದ್ದು ಇಲ್ಲಿ ನೋಡ್ಬೋದಾಗಿದೆ. ಗುಡ್ಡದಂಥ ಪ್ರದೇಶ, ಆ ಮೇಲ್ಪದರಲ್ಲಿ ಏನು ಮೇಲೆ ಆ ಮರಗಳಿದೆ, ಆ ಮರಗಳು ಕುಸಿಯುವಂತಹ ಭೀತಿ ಎದುರಾಗಿರುವಂಥದ್ದು. ಅಂದರೆ ನಿರಂತರ ಮಳೆ, ಢವಳೇಶ್ವರ ಸೇತುವೆ ಮುಳುಗಡೆ ಭೀತಿ. ನಿರಂತರ ಮಳೆಗೆ ಬಾಗಲಕೋಟೆ ಜಿಲ್ಲೆಯಲ್ಲೂ ಆತಂಕ ಶುರುವಾಗಿದೆ. ಘಟಪ್ರಭಾ ನದಿಯಲ್ಲಿ ನೀರಿನ ಪ್ರಮಾಣದಲ್ಲಿ ಭಾರೀ ಏರಿಕೆಯಾಗಿದೆ. ರಬಕವಿ ಬನಹಟ್ಟಿ ತಾಲೂಕಿನ ಢವಳೇಶ್ವರದಲ್ಲಿ ಸೇತುವೆ ಮುಳುಗಡೆ ಭೀತಿ ಎದುರಾಗಿದೆ. ಹುಬ್ಬಳ್ಳಿಯಲ್ಲಿ ಸಂಜೆ ಸುರಿದ ಧಾರಾಕಾರ ಮಳೆಗೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ದುರ್ಗದ ಬೈಲ್, ತುಳಜಾ ಭವಾನಿ ರಸ್ತೆ ಸೇರಿ ಹಲವೆಡೆ ರಸ್ತೆಗಳು ಜಲಾವೃತಗೊಂಡಿವೆ. ರಸ್ತೆಗಳು ಹೊಂಡದಂತಾಗಿದ್ದು ಪಾಲಿಕೆ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದರು. ಯಾದಗಿರಿ ಜಿಲ್ಲೆಯಲ್ಲಿ ಮಳೆ ನೀರು ಜಮೀನಿಗೆ ನುಗ್ಗಿ ಹಳ್ಳದಂತಾಗಿದೆ. ವಡಗೇರ ತಾಲೂಕಿನ ಬಿರ್ನಾಳ್ ಸೇರಿ ಹಲವೆಡೆ ಭತ್ತ, ಹತ್ತಿ, ತೊಗರಿ ಹಾಗೂ ಹೆಸರು ಬೆಳೆ ಸಂಪೂರ್ಣ ನೀರು ಪಾಲಾಗಿವೆ. ಯಾದಗಿರಿ ಜಿಲ್ಲೆ ವಡಗೇರ ತಾಲೂಕಿನ ಬೀರ್ನಾಳ್ ಗ್ರಾಮದ ರೈತರ ಜಮೀನಲ್ಲಿ ಇದನ್ನು ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಸಂಪೂರ್ಣವಾಗಿ ಜಮೀನಿನಲ್ಲಿ ಮಳೆ ನೀರು ಆವರಿಸಿಕೊಂಡಿದೆ. ಜಮೀನಿನಲ್ಲಿ ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ಜಲಾವೃತ ಕೂಡ ಆಗಿರುವಂಥದ್ದು. ಒಂದು ರೀತಿ ಈ ಒಂದು ಜಮೀನುಗಳಿದ್ದಾವೆ, ಜಮೀನುಗಳು ಸಂಪೂರ್ಣವಾಗಿ ಕೆರೆಯಂತಾಗಿ ಬದಲಾವಣೆ ಸಹಿತ ಆಗಿರೋ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH